ಅಲ್ದಾ ಗೋಸ್ಕರ ಇದು ಇಸ್ಕೊ ಬಂದವ್ರೆ. ನಾನೇ ತೊಳಿಬೇಕಾ ಚಿಕನ್ನು? ಏಕೆ ನೋಡಿ ಗಾಯ್ಸ್, ನಾನು ನಿನ್ಗೋಸ್ಕರ ನಾಯಿ ತರ ಕಾಯ್ತಿದ್ರೆ ನಾನು ನಿನ್ನ ಹತ್ರ ಕಾಸಿಲ್ವಲ್ಲ, ನೀನ್ ತಿನ್ನಲ್ವೇನೋ ಅಂತ ಕಾಯ್ತು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದ. ಇವಾಗ ಫಸ್ಟು ಅನ್ನಕ್ಕಿಡೋಣ. ನಮ್ಮ ಹಸ್ಬೆಂಡ್ ಎದ್ದವ್ರೆ, ವಾಶ್ರೂಮಲ್ಲಿದ್ದಾರೆ. ಚಿಕನ್ ತೊಗೊಂಡು ಬಾ ಅಂತ ಹೇಳ್ದೆ, ತೊಗೊಂಬರ್ತಾರೆ ಇಲ್ವಾ ಗೊತ್ತಿಲ್ಲ. ಅಲ್ಲಿ ರೈಸ್ ಮಾಡೋಣ, ಓಕೆನಾ? ಬನ್ನಿ ಅನ್ನಕ್ಕಿಡೋಣ. ನಾನು ಮಾಡ್ತೀನಿ, ನನ್ನ ಗಂಡ ಮಾಡ್ತೀನಿ ಅಂತ ಗೊತ್ತಿಲ್ಲ ಗೈಸ್, ನೋಡೋಣ, ಕಾದು ನೋಡಿ ಯಾರು ಮಾಡ್ತೀವಿ ಅಂತ. ಇವಾಗ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಚಪಾತಿ ಇಟ್ಟು ಕಲಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಇವತ್ತು ನಾನು ಟೀ ಕುಡಿಬೋದು ಗಾಯ್ಸ್, ಯಾಕಂದರೆ ಇವತ್ತು ನಾನು ಥೈರಾಯ್ಡ್ ಮಾತ್ರೆ ಸ್ಕಿಪ್ ಮಾಡಿಬಿಟ್ಟೆ, ಟೈಮ್ ಆಗಿಬಿಟ್ಟಿತ್ತು. ಇಷ್ಟೊತ್ತಲ್ಲಿ ಏನು ತಿನ್ನೋದು ಅಂತ ಬಿಟ್ಬಿಟ್ಟೆ, ನಾಳೆ ತಿಂತೀನಿ ಪಕ್ಕ, ಓಕೆನಾ? ಯಾರು ಬೈಬೇಡಿ. ಇಟ್ಟಿದ್ದೀನಿ, ಚಪಾತಿ ಇಟ್ಟು ಕಲ್ಸಿಕ್ಬಿಟ್ಟಿದ್ದೀನಿ. ಏ ತಲೆ ಬಚ್ಕಳ್ಳು ಪೌಡ್ರಾಕಳು ಬರ್ದಿದ್ರು ಡುಯೆಟ್ಟು ಹಾಡ್ಕೊಂಡು ಬಪ್ಪಿ ಹಂಗೆ ಟೀ ಮಾಡ್ಕೊತೀನಿ. ಮಾತ್ರೆ ತಿಂದಿಲ್ಲ ಇವತ್ತು ನಾನು. ನಮ್ಮ ಹಸ್ಬೆಂಡು ಪಾಪು ಚಿಕನ್ ಇಸ್ಕೊಬರಕ್ಕೆ ಹೋಯ್ತಾ ಅವ್ರೆ. ಬಟ್ಟೆ ಎಲ್ಲ ಒಣಗಿದೆ, ಈ ಬಟ್ಟೆ ಎಲ್ಲ ತೆಗ್ದು ಮರ್ಚಿಕ್ಕಿ ಮತ್ತೆ ಇವತ್ತು ಬಟ್ಟೆ ಒಗಿಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಇದೇ ತುಂಬ ಆಗಿಬಿಟ್ಟಿದೆ. ಸೊ ಆವಾಗಿಂದ ಆವಾಗ ಒಕ್ಕೋಬಿಟ್ರೆ ಸ್ವಲ್ಪ ತಲೆನೋವಿರಲ್ಲ ಅಂತ ಒಕ್ಕೊಬಿಡ್ತೀನಿ. ಸೊ ಗೈಸ್, ನಾನು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಗೈಸ್, ಐಬ್ರೋ ಮಾಡಿಸಿ. ಇಲ್ಲೆಲ್ಲ ಫೋರ್ ಹೆಡ್ ಹಂಗೆ ಐತೆ, ಚೆಕ್ ಮಾಡಿದ್ರೆ ಹಂಗೆ ಬಂದ್ಬಿಟ್ಟು ಇವತ್ತು ನೋಡ್ಕೊತಾ ಇದ್ದೀನಿ. ಎಷ್ಟೆಷ್ಟು ಉದ್ದುದ್ದ ಕೂದಲೈತೆ ಗೊತ್ತಾ? ನಾವು ನೋಡಿಲ್ಲ ಸರಿ, ಅವರಾದರೂ ಕರೆಕ್ಟಾಗಿ ಮಾಡಬೇಕಲ್ಲ ಈಸ್ಕೊಳ್ಳೋ ದುಡ್ಡಿಗೆ. ನಾನು ಚಪಾತಿ ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಏನಾದರೂ ಸಾರು ಮಾಡ್ತೀನಿ ಅಂದರೆ ಅವ್ರ ಕೈಲೇ ಮಾಡಿಸ್ತೀನಿ, ಇಲ್ಲ ನೀನು ಮಾಡೋದ್ರೆ ನಾನು ಮಾಡ್ತೀನಿ ಅಷ್ಟೇ. ಸೊ ಚಿಕನ್ ಸಾರು ಮಾಡೋದು ಆಲ್ರೆಡಿ ನಿಮ್ಗೆ ತೋರಿಸಿರ್ತೀನಿ. ಸೊ ಅದಕ್ಕೆ ಸಾರು ಮಾಡೋದೇನು ತೋರಿಸಲ್ಲ ಗೈಸ್, ಸ್ವಲ್ಪ ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡೋಕೊಂತೀನಿ, ಓಕೆನಾ? ನಮ್ಮ ಹಸ್ಬೆಂಡ್ ಮಾಡಿರೋದು ತೋರಿಸಿದ್ದೀನಿ, ನಾನು ಮಾಡಿರೋದು ತೋರಿಸಿದ್ದೀನಲ್ವಾ? ತೋರಿಸಿದ್ದೀನಿ. ಸೊ ಅದಕ್ಕೆ ಇವತ್ತು ನಾನು ಮಾಡೋದು ತೋರಿಸಲ್ಲ, ನಮ್ಮ ಹಸ್ಬೆಂಡ್ ಮಾಡೋದು ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಆಗೈತೆ. ಬಂದು ಅಲ್ಲಿ ಅಕ್ಕಿ ಹಾಲು ಇಸ್ಕೊತಾ ಇದ್ದಾನೆ ಅನ್ಕೊತೀನಿ ಗಾಯ್ಸ್. ಅಲ್ಲಿದ್ದಾನೆ ನೋಡಿ ನನ್ನ ಗಂಡ, ನನ್ನ ಮಗು ಏನೋ ಇಟ್ಕೊಂಡವನೆ ಗಾಯ್ಸ್, ಏನು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಗಂಡನಿಗೆ ಝೂಮ್ ಹಾಕೋಣ, ನೋಡಿ ಕಾಣಿಸ್ತಾ? ಇಷ್ಟು ಝೂಮ್ ಆಗುತ್ತೆ ನನ್ನ ಫೋನಲ್ಲಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಗಾಯ್ಸ್. ಇಷ್ಟು ಝೂಮ್ ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಗೈಸ್. ಫೋನ್ ಇಸ್ಕೊಂಡು 2 ವರ್ಷ ಆಗ್ತಿದೆ, ಇವಾಗ ಗೊತ್ತಾಗ್ತಾ ಇದೆ. ಈ ಥರ ಒಂದು ಆಪ್ಷನು ಇದೆ ಗೈಸ್ ನನ್ನ ಫೋನಲ್ಲಿ, ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಇದು ನನ್ನ ಗಂಡ ಬರ್ತಾನೆ, ನನ್ನ ಗಂಡ ಬಂದ. ಅವಳು ಗಾಯ ಎಲ್ಲದ ಚಿಂತೆ ಗಾಯ್ಸ್. ನಾನು ನನ್ನ ಗಂಡ ಇಬ್ಬರು ಕಾಣಿಸ್ತೀವಿ ನೋಡಿ ಇವಾಗ. ನನ್ನ ಗಂಡ ಬಂದ. ನಿನ್ನ ಮುಖ ಸ್ವಲ್ಪ ತೋರಿಸು. ಕಾನ್ ಮಾಡೋದಮ್ಮ. ಅದು ಹಾಕೊಂಡಿದ್ರೆ ಆಗುತ್ತೆ. ಯಾರೆಲ್ಲಿ ಕೊಟ್ಟಿದ್ ನೀನಾ? ನೋಡಿ ಗಾಯ್ಸ್, ನನ್ನ ಮಗಳು ಕಾರ್ನ್ ಎಲ್ಲ ಇಸ್ಕೊಬಂದವಳೆ, ಹಾಲು ಇಸ್ಕೊಬಂದಿಲ್ಲ. ನನ್ಗೆ ಬೇಕು ಚಿನ್ನಿ ಇವಾಗ. ವಾವ್,
ನನ್ನ ಫೇವ್ರೇಟ್ ಬರೋ ಎಲ್ಲಿ ಇನ್ನೂ ಜಾಸ್ತಿ ಖರ್ಚು ಮಾಡಿ ದುಡ್ಡು ಅಂತ ಅಪ್ಪಿ. ಸೊ ಗೈಸ್ ಹಿಂಗೆ ಚೆನ್ನಾಗೈತಾ ನನ್ನ ಫೇಸು. ಇದು ನಾರ್ಮಲ್ ಕ್ಯಾಮ್ರಾನೇ ಬಟ್ ಫಿಲ್ಟರು ಫೋನಲ್ಲೇ ಬರೋ ಫಿಲ್ಟ್ರ್ ಬರುತ್ತಲ್ವಾ, ಅದು ಹಾಕಿದ್ದೀನಿ. ಚೆನ್ನಾಗೈತಾ? ಬೇಡ ಗಾಯ್ಸ್, ಆ ಬಿಟ್ಟಿ ಶೋಕೆಲ್ಲ ನಮಗೆ ಬೇಡ. ಹಿಂಗೆ ಚೆನ್ನಾಗಿದ್ದೀವಿ. ಈ ಮುಖಕ್ಕೆ ಏನಾಗೈತೆ ಇದು ಫಿಲ್ಟ್ರ್ ಹಾಕ್ಕೊಳ್ಳೋಕ್ಕೆ ತಾನೇ. ಚಿಕನ್ ತಂದು ಕೊಟ್ಟವ್ರೆ. ನಾನು ಚಿಕನ್ ತೊಳೆದುಬಿಟ್ಟು ಟೀ ಮಾಡ್ಕೊಂಡು ಟೀ ಕುಡ್ರೆ ನಾನೇ ತೊಳಿಬೇಕಾ ಚಿಕನ್ನು? ಏಕೆ? ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ. ಬಾಯಲ್ಲಿ ಸಗಣಿ ಇಟ್ಕೊಂಡಿದ್ಯಾ? ಗೋಸ್ಕರ ಇದು ಇಸ್ಕೊಬಂದವ್ರೆ ಗಾಯ್ಸ್. ನಮ್ಮ ಹಸ್ಬೆಂಡ್ ನನಗೆ ಇದು ತಂದು ಕೊಟ್ರು ಅಂತೆಲ್ಲ ಅವ್ರ ಮಗಳಿಗೆ ತಂದು ಕೊಟ್ಟವಳೆ. ನಾನು 2 ಕದ್ಕೊಂತೀನಿ. ನಮ್ಮನ್ನ ನೋಡಿ ಗಾಯ್ಸ್. ಗಾಯ್ಸ್ ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಜೊತೆ ಎಲ್ಲ ಹೋದ್ರು ನೋಡಿದ್ರಲ್ವಾ, ಸಾರಿಗೆ ಇಕ್ಕಿದ್ದೀನಿ, ವಿಸಿಲ್ ಬರ್ತಾ ಇದೆ. ಸೊ ಇವಾಗ ನಾನು ಟೀ ಕುಡ್ಕೊತೀನಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಊಟ ಮಾಡ್ತೀನಿ ಒಂದೇ ಸತಿ. ಯಾಕಂದರೆ ನಮ್ಮ ಹಸ್ಬೆಂಡ್ನ ಬಿಟ್ಟು ತಿನ್ನಕ್ಕೆ ಮನ್ಸು ಬರ್ತಿಲ್ಲ. ಅದಕ್ಕೆ ಟೀ ಮಾಡಿಕೊಂಡೆ. ಸೊ ಇನ್ನು ಚಪಾತಿ ಸುಡಬೇಕು. ಸಾರು ಅನ್ನ ಆಯಿತು, ಸಾರು ವಿಸಿಲ್ ಬರ್ತೈತೆ. ಸೊ ಟೀ ಕುಡಿದ್ಬಿಟ್ಟು ಚಪಾತಿ ಸುಡೋ ಒಳಗಡೆ ನಮ್ಮ ಹಸ್ಬೆಂಡ್ ಬರ್ತಾರೆ, ಆವಾಗ ಊಟ ಮಾಡ್ಕೊಳ್ಳೋಣ. ಮುದ್ದು ಮಗಳೇ ಮುದ್ದಾದ ರಗಿಣಿ. ಚಪಾತಿ ಬೇಕಾ ಬೂವ ಬೇಕಾ? ಚಪಾತಿ. ನನಗೆ ಗೊತ್ತು ಚಪಾತಿ ಫ್ಯಾಮಿಲಿ ಅವಳು, ಚಪಾತಿನೇ ತಿನ್ನೋದು. ಸರಿ ಮಾಡಿಕೊಡ್ತೀನಿ. ಸೊ ಓಕೆ ಗೈಸ್, ಇವಾಗ ಟೀ ಕುಡಿಯೋಣ ಬನ್ನಿ. ಫೇವ್ರೆಟ್ ಚಪಾತಿ ಬಿಸಿ ಬಿಸಿ ಮಗಳೇ. ಚೇರ್ ಹಾಕೊಂಡು ಕೂತ್ಕೊಮ್ಮ. ನೋಡಿ ಫೇಮ್ ಇದೆ ಅಮ್ಮ ನೋಡಿ ಫೇಮ್ ಟೇಸ್ಟ್ ಮಾಡಿ ನೋಡೋಣ. ಫೇಮ್ ನೋಡೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ನೋಡಿ ಅಂದ್ರೆ ಫ್ಯಾಮ್ ನೋಡಿ ಅಲ್ಲ ಚುಪ್ಪ ಇದೆ ಫೇಮ್. ಸೊ ಗೈಸ್ ಸಾರು ಅನ್ನ ಚಪಾತಿ 3 ಆಯಿತು. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ತಿನ್ನೋಣ ಒಂದೇ ಸತಿ. ನಾನು ಟೀ ಕುಡ್ದನಲ್ವಾ, ಸೊ ಅದಕ್ಕೆ ಅವ್ರು ಬಂದಮೇಲೆ ತಿನ್ನೋಣ ಅಂತ ಪಾಪುಗೆ ಮಾತ್ರ ಊಟ ಕೊಟ್ಟೆ. ಪಾಪು ಊಟ ಮಾಡಿಕೊಂಡ್ಳು. ಸೊ ಇವಾಗ ಕಿಚನ್ ನೋಡಿ, ಡಾಡಾ ಇಷ್ಟು ಭಯಂಕರವಾಗಿದೆ ಕಿಚನು. ಪಾತ್ರೆ ನೋಡಿದ್ರೇ ಭಯ ಆಗುತ್ತೆ ಗಾಯ್ಸ್. ಸೊ ಕೆಲಸ ಸ್ಟಾರ್ಟ್ ಮಾಡ್ಬಿಡೋಣ. ಕೆಲಸ ಮಾಡೋವಾಗ ನಮ್ಮ ಹಸ್ಬೆಂಡ್ ಬರ್ತಾರೆ, ಆಮೇಲೆ ಒಂದು ಸತಿ ಊಟ ಮಾಡ್ಕೊಳ್ಳೋಣ ನಾನು ನನ್ನ ಗಂಡ. ಓಕೆ, ಇವಾಗ ಪಾತ್ರೆ ಐತೆ, ಪಾತ್ರೆ ತೊಳೆ. ನೋಡಿ ಗೈಸ್, ಮನೇಲಿ ಕೆಲಸ ಮುಗಿಸೋಲ್ಗಡೆ ನನ್ನ ಮುಖ ನೋಡಿ. ಸೊ ಕೆಲಸ ಎಲ್ಲ ಮುಗೀತು, ಹೋಗಿ ಫೇಸ್ ವಾಶ್ ಮಾಡ್ಕೊಬಂದ್ಬಿಡ್ತೀನಿ. ಫಸ್ಟು ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಸೊ ಫೇಸ್ ವಾಶ್ ಮಾಡ್ಕೊಬಂದು ರೀ. ಊಟ ಮಾಡ್ಕೊಬಂದ್ಬಿಟ್ಟೆ. ಫ್ಲ್ಯಾಶ್ ಬ್ಯಾಕ್. ಯಾಕಂದರೆ ನಮ್ಮ ಹಸ್ಬೆಂಡ್ನ ಬಿಟ್ಟು ತಿನ್ನಕ್ಕೆ ಮನ್ಸು ಬರ್ತಿಲ್ಲ, ಅದಕ್ಕೆ ಟೀ ಮಾಡಿಕೊಂಡೆ. ಎಂಡ್ ಆಫ್ ಫ್ಲ್ಯಾಶ್ ಬ್ಯಾಕ್. ನಿನ್ಗೋಸ್ಕರ ನಾಯಿ ಥರ ಕಾಯ್ತಿದ್ರೆ
ನಾನು ನಿನ್ನ ಹತ್ರ ಕಾಸಿಲ್ವಲ್ಲ, ನೀನು ತಿನ್ನಲ್ವೇನೋ ಅಂತ ಕಾಯ್ತಾ ಇದ್ದೀನಿ. ಏನು ತಿಂದೆ? ಅನ್ನ ಸಾಂಬಾರು ಮೊಸರನ್ನ. ಇವಾಗ ಮತ್ತೆ ಹೋಗ್ಬೇಕು, ಅದಕ್ಕೆ ಹೆಂಗೆ ಓಡಾಡ್ತಾ ಇದೆಯಾ? ಏನಕ್ಕೆ ಬಂದಿದ್ದು? ನೀನು ಹೇಳಕ್ಕೆ ಏನಂತ? ತಿನ್ಕೋ ಅಂತ. ಹಾಂ ಏನೇನ ನನ್ನ ಹೆಂಡತಿ ತಿಂತೀರಾ ಇರ್ತಾಳೆ ಅಂತ. ಬಾಯ್. ಎಷ್ಟೊತ್ತು? ದಾದಾ ನಾಕೆ ಒಂದು ತೋರಿಸಿದ್ದೀನಲ್ಲ. ಏನು ಮಾಡ್ತಾಳೆ ನೋಡಿ ಗೈಸ್. ಏಯ್ ಕಲ್ಲಿ, ಏನಿದೆಲ್ಲ ಬೊಂಬೆಗಳು? ನಿನ್ನ ಫ್ರೆಂಡ್ಸ್ ಅವರೆಲ್ಲ? ಅಯ್ಯೋ ನನ್ನ ಮಗಳ ಹತ್ರ ನೋಡಿ ಗಾಯ್ಸ್, 1 2 3 4 ಫ್ರೆಂಡ್ಸ್ ಇದ್ದಾರೆ ಚಾರ್ವಿಗೆ ತಾನೇಮ್ಮ? ಓಕೆ ಮಗಳೇ. ಹೂವು ಎಲ್ಲ ತಿನ್ನುತ್ತಾ ನಿನ್ನ ಫ್ರೆಂಡ್ಸು? ಹಸ್ಬೆಂಡ್ ಊಟ ಮಾಡ್ಕೊಂಡ್ರಂತೆ. ಸೊ ಅದಕ್ಕೆ ಇವಾಗ ನಾನು ಮುಖ ತೊಳ್ಕೊಬಂದೆ. ಇವಾಗೆ ಸ್ವಲ್ಪ ಬೊಟ್ಟಿಕ್ಕೊಂಡೋಗಿ ಊಟ ಮಾಡ್ಕೊಳ್ಳೋಣ. ನಾನು ಏನಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ ಅಂದರೆ ಅವ್ರ ಹತ್ರ ದುಡ್ಡಿದ್ದಿಲ್ಲ ಗಾಯ್ಸ್. ದುಡ್ಡಿದ್ರೆ ಅವ್ರು ತಿನ್ಕೊತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸೊ ಅವ್ರ ಹತ್ರ ದುಡ್ಡಿಲ್ವಾ, ದುಡ್ಡಿಲ್ಲ ಅಂದರೆ ಹೆಂಗೆ ತಿಂತಾರೆ ಅವರು ಅನ್ನೋ ಯೋಚನೆಯಲ್ಲೇ ನಾನು ನಮ್ಮ ಹಸ್ಬೆಂಡ್ಗೋಸ್ಕರ ಕಾಯ್ಕೊಂಡಿದ್ಬಿಟ್ಟಿದ್ದೀನಿ. ಸೊ ತಿಂದಂತೆ ಅನ್ನ ಸಾಂಬಾರು 4:44 ಆಗ್ತಾಯಿದೆ ಟೈಮು. ಪರವಾಗಿಲ್ಲ ಗೈಸ್, ಇವಾಗ ತಿನ್ಕೊಳ್ಳೋಣ ನಾವು. ಅವ್ರು ಅನ್ನ ಸಾಂಬಾರು ಫುಲ್ ಮೀಲ್ಸ್ ತಿಂದ್ರಂತೆ. ಸೊ ಇವಾಗ ನಾನು ಬೊಟ್ಟಿಕ್ಕೊಂಡು ಊಟ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ಚಪಾತಿ ಚಿಕನ್ ಸಾರು ಹಾಕ್ಕೊಂಡಿದ್ದೀನಿ. ಸೊ ಊಟ ಮಾಡ್ಕೊಳ್ಳೋಣ. ಇಷ್ಟೊತ್ತಲ್ಲಿ ಯಾರಾದರೂ ಊಟ ಮಾಡ್ತಾರೆ ಗಾಯ್ಸ್, ಟೀ ಕುಡಿಯೋ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ. A few moments later. ಒಗ್ದಿರೋ ಬಟ್ಟೆ ಎಲ್ಲ ಒಣಗಿತ್ತು ಅಂತ ಸಂಜೆ ಮೇಲೆ ಬಟ್ಟೆ ಎಲ್ಲ ತೆಗ್ದು ಬಟ್ಟೆ ಎಲ್ಲ ಮಡ್ಚಿಕ್ಕಿದೆ. ಇವತ್ತು ಲಾಗು ತುಂಬಾ ಚಿಕ್ಕದಾಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಹಾಗೆ ಪಾತ್ರೆನೂ ಜೋಡಿಸ್ಬಿಡೋಣ ಅಂತ ಕಿಚನಲ್ಲಿ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟೆ. 6:30 ಆಯಿತು ಟೈಮು. ಅದಕ್ಕೆ ನಾನು ಟೀ ಮಾಡ್ಕೊಂಡು ಬಂದೆ, ಟೀ ಕುಡಿಯೋಣ ಅಂತ. ಸೊ ನೈಟಿಗೆ ಅಡುಗೆನೂ ಏನೂ ಇಲ್ಲ ಗಾಯ್ಸ್. ಅನ್ನ ಸಾರು ಚಪಾತಿ ಐತೆ, ಅದನ್ನೇ ತಿನ್ಕೊಳ್ಳೋದು. 2000 years later. ನಮ್ಮ ಹಸ್ಬೆಂಡು ನೈಟ್ ಬರೋಲ್ಗಡೆ 10 ಗಂಟೆ ಮಾಡಿದ್ರು. ಸರಿ ಬಂದ್ರಲ್ವ ಇವಾಗಾದರೂ ಅಂದ್ಬಿಟ್ಟು ಊಟ ಮಾಡೋಣ ಅಂತ ನಾನು ನಮ್ಮ ಹಸ್ಬೆಂಡು ಪಾಪು 3 ಜನನು ಚಪಾತಿ ಚಿಕನ್ ಸಾರೆಲ್ಲ ಇತ್ತು, ಅದನ್ನೇ ಊಟ ಮಾಡ್ಕೊಂಡ್ವಿ. ಸೊ ಗಾಯ್ಸ್, ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್.